ಚಿಕ್ಕವರಿಗೆ ಹಾಯ್ ಹಲೋ, ದೊಡ್ಡವರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಇವತ್ತಿನ ಒಂದು ಹಾರರ್ ಸ್ಟೋರಿಯಲ್ಲಿ ನಾನು ನಿಮಗೆ ಹೇಳಲು ಹೊರಟಿರುವುದು ಡೇಡ್ ಫುಟಿಯಾ ಎಂಬ ಘೋಸ್ಟ್ ಎಂಟಿಟಿ ಬಗ್ಗೆ. ಗೈಸ್, ಡೇಡ್ ಫುಟಿಯಾ ಈ ಒಂದು ಹೆಸರನ್ನು ನೀವು ಬಹುಶಃ ಕೇಳಿರಲಿಕ್ಕಿಲ್ಲ. ಇದೇನಿದು ಹೊಸದು ಅಂತ ನಿಮಗೆ ಅನಿಸ್ತಿರ್ಬೋದು. ಬಟ್ ಗೈಸ್, ಇದು ಹೊಸದಲ್ಲ, ತುಂಬ ಹಳೆಯದು, ರೇರ್ ಆ್ಯಂಡ್ ತುಂಬಾ ಡಿಮ್ಯಾಂಡಿಂಗ್ ಇರೋ ಒಂದು ಘೋಸ್ಟ್ ಎಂಟಿಟಿ ಆಗಿದೆ. ಆದರೂ ನಿಮ್ಮ ಕಿವಿಗೆ ಇದು ಬಿದ್ದಿಲ್ಲ. ಯಾಕೆ ಅಂದರೆ ಗೈಸ್, ಇದನ್ನೇನಾದರೂ ನೀವು ಸಿದ್ಧಿ ಮಾಡ್ಕೋಬೇಕಂದ್ರೆ ಲಕ್ಷಾಂತರ ಗಟ್ಟಲೆ ದುಡ್ಡು ಖರ್ಚು ಮಾಡಬೇಕು. 50 ಲಕ್ಷ, 1 ಕೋಟಿ, 1.5 ಕೋಟಿ ಈ ಥರ. ಆ್ಯಂಡ್ ಇದರ ಕೆಲಸಗಳು ಸಹ ಅಷ್ಟೇ ಡಿಮ್ಯಾಂಡಿಂಗ್ ಆ್ಯಂಡ್ ಡೇಂಜರಸ್ ಇರುತ್ತದೆ. ಈ ಒಂದು ಘೋಸ್ಟ್ ಎಂಟಿಟಿ ಕಾಣಲು ಸಿಗುವುದು ಎಲ್ಲಿ ಅಂತ ನಿಮಗೆ ಕ್ವಶನ್ಸ್ ಮೂಡಿರ್ಬೋದು. ಈ ಒಂದು ಘೋಸ್ಟ್ ಎಂಟಿಟಿ ಕಾಣಲು ಸಿಗುವುದು ಕೊಂಕಣ್ ಕರಾವಳಿ ಭಾಗ, ಸಮುದ್ರದ ಕಡಲ್ ತೀರ ಪ್ರದೇಶಗಳು ಮತ್ತು ಕೇರಳ ಕೋಸ್ಟ್ ಏರಿಯಾ, ದಟ್ಟ ಅಭಯಾರಣ್ಯ, ಕಾಡು ಅರಣ್ಯ ಪ್ರದೇಶ, ಇಲ್ಲೆಲ್ಲ ಇದು ಕಾಣಲು ಸಿಗುತ್ತದೆ. ಸೊ ಇದು ಕಾಣಲು ಹೇಗಿರುತ್ತದೆ ಆಫ್ಟರ್ ಸಿದ್ಧಿ ಅಂತ ಅಂದರೆ 2 ಥರದಲ್ಲಿ ಇದು ಕಾಣಲು ಸಿಗುತ್ತದೆ. ಒಂದನೇ ಥರ ಅಂದರೆ ಇಷ್ಟು 1.5 ಫುಟ್ ಒಂದು ಮೂಳೆಯಷ್ಟು, ಅಂದರೆ ನಾನೇನು ಕೈ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಒಂದು ಮೂಳೆ ಅಂದರೆ ಎಲುಬು ಇರುತ್ತದೆ. ಆ ಎಲುಬಿಗೆ ಕೂದಲುಗಳು ಬೆಳೀತಾ ಹೋಗ್ತವೆ. ಇದು ಒಂದನೇ ಸಿದ್ಧಿ. ಆ್ಯಂಡ್ ಇದನ್ನು 2ನೇ ಥರನೂ ಸಿದ್ಧಿ ಮಾಡಿಸ್ಕೋಬೋದು. ಅಂದರೆ ಒಂದು ಪುಟ್ಟ ಬಾಲಕದ ರೂಪದಲ್ಲಿ, 1 ರಿಂದ 2 ವರ್ಷದ ಬಾಲಕದ ರೂಪದಲ್ಲಿ ಅದನ್ನು ನಾವು ಸಿದ್ಧಿ ಮಾಡ್ಕೋಬೋದು. ಅದು ಥೇಟ್ ಒಂದು ಬಾಲಕನ ರೀತಿಯಲ್ಲೇ ಕಾಣುತ್ತದೆ, ಪುಟ್ಟ ಮಗುವಿನ ರೀತಿ. ಬಟ್ ಅದರ ಕೂದಲುಗಳು ಸ್ಟೈಲ್ ಸ್ವಲ್ಪ ಚೇಂಜ್ ಇರ್ಬೋದು, ಕಲರ್ ಚೇಂಜ್ ಇರುತ್ತೆ, ಕಣ್ಣುಗಳ ಸ್ವಲ್ಪ ಕಾಂತಿ ಚೇಂಜ್ ಇರುತ್ತದೆ. ನೋಡಲು ತುಂಬ ಹ್ಯಾಂಡ್ಸಮ್, ಬ್ಯೂಟಿಫುಲ್, ಏನೇನು ವರ್ಡ್ ಇದಾವಲ್ಲ ಗೈಸ್, ಅವೆಲ್ಲ ನಾವಿಲ್ಲಿ ಯೂಸ್ ಮಾಡ್ಬೋದು. ಅಷ್ಟು ಸುಂದರವಾಗಿರುತ್ತದೆ ಈ ಒಂದು ಘೋಸ್ಟ್ ಎಂಟಿಟಿ. ಆ್ಯಂಡ್ ಇದನ್ನು ನೀವು ನಾರ್ಮಲಿ ನೋಡಿದರೆ ಇದನ್ನು ನೋಡ್ತಾನೆ ನಿಂತು ಬಿಡ್ತೀರಿ, ಅಷ್ಟು ಸುಂದರವಾಗಿರುತ್ತದೆ. ಆ್ಯಂಡ್ ನಿಮಗೆ ಅನಿಸೋದೇ ಇಲ್ಲ, ಡಿಫ್ರೆನ್ಸೇ ಕಾಣೋದಿಲ್ಲ ಮಕ್ಕಳಲ್ಲಿ ಮತ್ತು ಈ ಒಂದು ಘೋಸ್ಟ್ ಎಂಟಿಟಿಗಳಲ್ಲಿ. ಬಟ್ ಏನಂದರೆ ತುಂಬ ದಿಟ್ಟಿಸಿ ನೋಡಿದಾಗ ನಿಮಗೆ ಗೊತ್ತಾಗುತ್ತದೆ, ಹೋ ಇದರಲ್ಲಿ ಏನೋ ಚೇಂಜಸ್ ಇದೆ ಅಂತ. ಆವಾಗ ನಿಮಗೆ ಕಂಡುಹಿಡಿಯಲು ಸುಲಭವಾಗುತ್ತದೆ. ಆ್ಯಂಡ್ ಗೈಸ್, ಈ ಒಂದು ಸೆಕೆಂಡ್ ರೀತಿಯ ಘೋಸ್ಟ್ ಎಂಟಿಟಿಯನ್ನು ನೀವು ಸಿದ್ಧಿ ಮಾಡ್ಕೋಬೇಕಂದ್ರೆ ಕೆಲವೊಂದು ತಂತ್ರಗಳನ್ನು ಮಾಡಬೇಕಾಗುತ್ತದೆ. ಅದರ ಜೊತೆಗೆ ಒಂದು ನಿಯಮವನ್ನು ಪಾಲನೆ ಮಾಡಬೇಕಾಗುತ್ತದೆ. ಆ ನಿಯಮ ಏನಂದರೆ ಗೈಸ್, ಅದರ ಒಂದು ಕೂದಲುಗಳೇನಿರ್ತಾವಲ್ಲ, ಆ ಒಂದು ಬೇಬಿ ಘೋಸ್ಟ್ ಎಂಟಿಟಿ ಡೇಡ್ ಫುಟಿ, ಅದು ಆ ಒಂದು ಕೂದಲುಗಳನ್ನು ತಗೊಂಡು ನೀವು ಬೇರೆ ಕಡೆ ಮುಚ್ಚಿ ಇಡಬೇಕು. ಅದರ ಕೈಗೆ ಸಿಗದೇ ಇರೋ ಹಾಗೆ ನೋಡಿಕೊಳ್ಳಬೇಕು. ಅಕಸ್ಮಾತ್ ಏನಾದರೂ ಅದರ ಕೈಗೆ ಈ ಕೂದಲುಗಳು ಸಿಕ್ಕು ಅದೇನಾದರೂ ಹೊಟ್ಟೆಯಲ್ಲಿ ನುಂಗ್ಕೊಂಡ್ಬಿಟ್ರೆ ಮುಗೀತು. ಒಂದು ನಿಮ್ಮನ್ನು ಕಿಲ್ ಮಾಡುತ್ತೆ, ಇಲ್ಲ ಮುಕ್ತಿಯಾಗಿ ಹೋಗುತ್ತದೆ. ಅದು ನಿಮ್ಮ ಕರ್ಮಗಳ ಮೇಲೆ ಡಿಸೈಡ್ ಆಗಿರುತ್ತದೆ. ಆ್ಯಂಡ್ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ, ಇದು ಎಂಥ ಕೆಲಸಗಳನ್ನು ಮಾಡಿಕೊಡುತ್ತದೆ ನಮಗೆ ಅಂತ ಅಂದರೆ ಗೈಸ್, ನಮಗಲ್ಲ, ಈ ಒಂದು ಸ್ಟೋರಿ ಪ್ರಕಾರ ಇದು ಏನು ಮಾಡುತ್ತದೆ ಅಂದರೆ, ಅಕಸ್ಮಾತ್ ನೀವು ಯಾರ್ದಾದ್ರೂ ಮರ್ಡರ್ ಮಾಡಿಸ್ಬೇಕು, ತಟ್ ಅಂತ ಹೋಗಿ ಮಾಡ್ಕೊಂಬರುತ್ತೆ. ಅಕಸ್ಮಾತ್ ನೀವು ಯಾವುದಾದ್ರೂ ಫೈಲ್ಗಳನ್ನು ಎತ್ತಬೇಕಂದ್ರೆ ತಟ್ ಅಂತ ಹೋಗಿ ಎತ್ಕೊಂಬರುತ್ತೆ. ಅಕಸ್ಮಾತ್ ನೀವು ಎಲ್ಲಿಂದ ದುಡ್ಡು ತೊಗೊಂಬರ್ಬೇಕಂದ್ರೆ ಅದನ್ನು ಸಹ ಕದ್ಕೊಂಡು ಬಂದು ನಿಮಗೆ ಕೊಡುತ್ತದೆ. ಫಾರ್ ಎಕ್ಸಾಂಪಲ್, ಈ ಒಂದು ಅಲಾದೀನ್ ಕಾ ಚಿರಾಗ್ ಅಂದರೆ ಈ ಒಂದು ಅಲಾದೀನ್ ಜಿನ್ನನ್ನು ಈ ಥರ ಒಂದು ಏನು ಮಾಡ್ತಿರ್ತಾನಲ್ಲ, ಪಾಲಿಷ್ ಮಾಡಿ ಈ ಥರ ಪಾಲಿಷ್ ಟೈಪ್ ಮಾಡಿದಾಗ ತಿಕ್ಕಿದಾಗ ಆ ಒಂದು ರೌಂಡ್ ಇರೋ ಶೇಪ್ಗೆ ಅದು ಹೇಗೆ ಹೊರಗಡೆ ಬರುತ್ತೆ ನೋಡಿ, ಆ ಚಿರಾಗ್ನಿಂದ ಜೀನಿ ಬಂದು ಅದು ತನ್ನ ಒಂದು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇರುತ್ತದೆ. ಯಾರ್ದು? ಈ ಒಂದು ಅಲಾದೀನ್ದು. ಸೊ ಅದೇ ಥರ ಈ ಒಂದು ಎಂಟಿಟಿ, ಆ ಜಿನ್ ಥರನೇ ಎಂಟಿಟಿ. ಫಾರ್ ಎಕ್ಸಾಂಪಲ್, ಇದನ್ನು ಒಬ್ಬರು ದೊಡ್ಡ ಮಂತ್ರಿಗಳು ಇದು ಮಾಡ್ಕೊಂಡಿದ್ರಂತೆ, ಸಿದ್ಧಿಯನ್ನು ಮಾಡ್ಕೊಂಡಿದ್ದಂತೆ. ಆ ಕಾಲದಲ್ಲಿ 50 ಲಕ್ಷ ಕೊಟ್ಟು ಸಿದ್ಧಿಯನ್ನು ಮಾಡ್ಕೊಂಡಿದ್ರು. ಆ್ಯಂಡ್ ಇದು ಟೈಮಿಂಗ್ ಬಂದುಬಿಟ್ಟು ಡಾನ್ ಜಯರಾಜ್ನ ಟೈಮಿಂಗ್, ಅಂದರೆ ಇಂಡಿಯಾದ ಒಬ್ಬ ಮಂತ್ರಿ, ಕರ್ನಾಟಕದ್ದು ಅಂತ ನಾನು ಹೇಳ್ತಾ ಇಲ್ಲ. ಸೊ ಅವ್ರೇನು ಮಾಡಿದ್ರಂದರೆ, ಅವ್ರು ಯಾವುದೋ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡಿದ್ರಂತೆ ಆ ಒಂದು ಮಂತ್ರಿ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಹಗರಣನೂ ಏನೋ ಒಂದು ಕೇಸ್ ಇತ್ತಂತೆ. ಸೊ ಅವರು ಈ ಒಂದು ಎಂಟಿಟಿಯನ್ನು ಸಿದ್ಧಿ ಮಾಡಿಕೊಂಡು ಅವ್ರೇನು ಮಾಡ್ತಾರೆ ಅಂದರೆ, ಆ ಒಂದು ಎಂಟಿಟಿಗೆ
ಹೇಳ್ತಾರೆ, ಹೀಗೀಗೆ ಹೋಗಿ ಆರ್ಡರ್ ಕೊಡ್ತಾರೆ. ಬೇಸಿಕ್ಲಿ ಹೋಗಿ ಈ ಥರ ನನ್ನ ಒಂದು ಫೈಲ್ಗಳನ್ನೆಲ್ಲ ಸರ್ವನಾಶ ಮಾಡು, ಇಲ್ಲ ಅದನ್ನು ತಗೊಂಡು ಬಾ ಅಂತ. ಸೊ ಆ ಎಂಟಿಟಿ ಏನು ಮಾಡುತ್ತದೆ ಅಂದರೆ, ಎಲ್ಲೆಲ್ಲಿ ಇವರ ಫೈಲ್ಗಳಿದಾವಲ್ಲ, ಈ ಒಂದು ಕರಪ್ಟೆಡ್ ಫೈಲ್ಗಳಿರಬಹುದು ಮತ್ತು ಸಾಕ್ಷಿಗಳಿರ್ಬೋದು, ಅದನ್ನೆಲ್ಲ ಸುಟ್ಟುಬಿಡುತ್ತದೆ ಆ್ಯಂಡ್ ಸಾಕ್ಷಿ ನಾಶ ಮಾಡಿಬಿಡುತ್ತದೆ. ಆ್ಯಂಡ್ ಕೆಲವೊಂದು ಫೈಲ್ಗಳನ್ನು ಎತ್ಕೊಂಡು ತಂದು ಇವ್ರಿಗೆ ಕೊಡುತ್ತದೆ, ಯಾರಿಗಿದು ಗೊತ್ತಾಗೋದಿಲ್ಲ. ಸೊ ಇಂಥ ಕೇಸ್ಗಳನ್ನು ನೀವು ಸರ್ಚ್ ಮಾಡಿ ಇಂಡಿಯಾದಲ್ಲಿ ಆ ಟೈಮ್ನಲ್ಲಿ 80ರ ದಶಕ, 90ರ ದಶಕ, 70ರ ದಶಕದಲ್ಲಿ ಎಷ್ಟಾಗಿದ್ದಾವೆ. ಬೆಂಕಿ ಎಲ್ಲ ಬಿದ್ದಿತ್ತಂತೆ ನೋಡಿ ಗೈಸ್, 2014 ಹತ್ತ ಕಡೆನೂ ಒಂದು ಬಿದ್ದಿತ್ತಂತೆ. ಅಂದರೆ ನನಗಿಷ್ಟು ಕ್ಲಾರಿಟಿ ಇಲ್ಲ, ಸೊ ಇದು ಹೀಗೆ ಅಂತ, ಬಟ್ ಸುದ್ದಿ ಗುಸು ಗುಸು ಪಿಸು ಪಿಸು ಓಡಾಡ್ತಾ ಇದೆ. ಸೊ ಆ ಥರದ ಒಂದು ಕೆಲಸಗಳನ್ನು ಇದು ಮಾಡಿಕೊಡುತ್ತದೆ ಅಂತೆ, ಫೈಲ್ಗಳನ್ನು ಎತ್ತಾಕೊಂಡು ಬರೋದು. ಸೊ ಇದು ಒಂದು ಘೋಸ್ಟ್ ಎಂಟಿಟಿಯ ಪವರ್ ಆಗಿದೆ. ಆ್ಯಂಡ್ ಗೈಸ್, ಇವತ್ತಿನ ಸ್ಟೋರಿ ಇದೆಯಲ್ಲ, ಇದಕ್ಕೂ ಮಿಗಿಲಾಗಿ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಯಾವುದೇ ಥರ ನಾವು ಲೇಟ್ ಮಾಡದೆ ಡೈರೆಕ್ಟ್ ನಮ್ಮ ಸ್ಟೋರಿಗೆ ಜಂಪ್ ಇನ್ ಆಗೋಣ. ಗೈಸ್, ಇವತ್ತಿನ ಒಂದು ಸ್ಟೋರಿಗೆ ಹೋಗೋಕ್ಕಿಂತ ಮೊದಲು ಒಂದು ಮಾತು ಹೇಳಬೇಕು. ಕರೆಂಟ್ ಹೋಗಿತ್ತು, ಹಾಗೆ ರೆಕಾರ್ಡ್ ಮಾಡ್ತಾ ಇದೆ ಒಂದು ಚಾರ್ಜಿಂಗ್ ಬಲ್ಬ್ನಲ್ಲಿ. ಸೊ ಇವಾಗ ಕರೆಂಟ್ ಬಂತು. ಸೊ ಗೈಸ್, ನಮ್ಮ ಸ್ಟೋರಿದು ಏನಂದರೆ, ಇವಾಗ ಕ್ಯಾರೆಕ್ಟರ್ಸ್ ಒಬ್ಬ ಮಂತ್ರವಾದಿ ಇರ್ತಾನೆ, ಮತ್ತು ಇನ್ನು ಒಬ್ಬ ಸ್ವಾಮೀಜಿ ಅಂದರೆ ಭಟ್ಟರು, ಪೂಜಾರಿಗಳಂತೀವಲ್ಲ, ಬ್ರಾಹ್ಮಿನ್ ಭಟ್ಟರು ಅವರು ಇರ್ತಾರೆ. ಸೊ ಇಬ್ಬರ ನಡುವೆ ಅವಾಗವಾಗ ಕ್ಲ್ಯಾಶಸ್ ಆಗ್ತಾ ಇರುತ್ತೆ. ಕ್ಲ್ಯಾಶಸ್ ಅಂದರೆ ಯಾವ ಟೈಪ್ ಅಂದರೆ, ನಾನು ದೊಡ್ಡವನಂತ ಮಂತ್ರವಾದಿ, ಈ ಒಂದು ಪೂಜಾರಿಗಳು, ನಾನು ದೊಡ್ಡವನಂತ ಇವರು ಈ ಭಟ್ಟರು, ಗುಡಿ ಪೂಜಾರಿಯವರು, ಇಬ್ಬರ ನಡುವೆ ಈ ಥರ ಒಂದು ಕ್ಲ್ಯಾಶ್. ನಾನು ದೊಡ್ಡವನು, ನನ್ನ ಸಿದ್ಧಿ ದೊಡ್ಡದು ಅಂತ. ಸೊ ಹೀಗೆ ಕ್ಲ್ಯಾಶ್ ಆಗ್ತಾ ಇರಬೇಕಾದ್ರೆ ಇಬ್ಬರು ಒಂದು ದಿನ ಒಬ್ಬೊಬ್ಬರಿಗೆ ಚಾಲೆಂಜ್ ಹಾಕ್ತಾರೆ. ಏನಂದರೆ, ನೀನು ಏನು ಇದೆಯಲ್ಲ ಗುಡಿ ಪೂಜಾರಿ, ನೀವು ದುಷ್ಟಶಕ್ತಿಯನ್ನು ಸಿದ್ಧಿ ಮಾಡಿ ತೋರಿಸಿ, ಆ್ಯಂಡ್ ಈ ಒಂದು ಮಂತ್ರವಾದಿಗೆ, ಈ ಒಂದು ಪೂಜಾರಿ, ನೀನು ದೇವರನ್ನು ಒಲಿಸ್ಕೊಂಡು ತೋರಿಸು. ಸೊ ಇಬ್ಬರು ಚೇಂಜಸ್ ಮಾಡ್ಕೋತಾರೆ. ಆ್ಯಂಡ್ ರಿಚುವಲ್ಸ್ ಅವೇನಿರ್ತಾವಲ್ಲ, ಅದನ್ನು ಹೇಗೆ ಸಿದ್ಧಿ ಮಾಡಿಸ್ಕೋಬೇಕು ಅದರ ವಿಧಿವಿಧಾನಗಳನ್ನೆಲ್ಲ ಕೊಟ್ಟಿರ್ತಾರೆ ಇಬ್ಬರು. ಈ ಒಂದು ಪೂಜಾರಿ ಇವ್ರಿಗೆ ಕೊಡ್ತಾರೆ, ಆ್ಯಂಡ್ ಆ ಮಂತ್ರವಾದಿ ಇವ್ರಿಗೆ ಕೊಡ್ತಾನೆ. ಸೊ ಹೀಗೆ ಅದಲು ಬದಲು ಮಾಡ್ಕೋತಾರೆ ಇಬ್ಬರು. ಬಟ್ ಇಲ್ಲಿ ಏನಂದರೆ ಗಾಯ್ಸ್, ಒಂದು ಟ್ವಿಸ್ಟ್ ಏನಂದರೆ, ಇಬ್ಬರು ಅರ್ಧಂಬರ್ಧ ಇನ್ಫಾರ್ಮೇಷನನ್ನೇ ಕೊಟ್ಟಿರ್ತಾರೆ. ಸೊ ಇದು ಎಲ್ಲಿಗೆ ಎಂಡ್ ಆಗುತ್ತದೆ ಅನ್ನೋದೇ ಇಲ್ಲಿನ ಒಂದು ಕ್ವಶನ್ ಗೈಸ್. ಸೊ ಈ ಥರ ಆಗ್ತಿರ್ಬೇಕಾದ್ರೆ ಈ ಒಂದು ಪೂಜಾರಿ ಹೋಗಿ ಇವಾಗ ಸಿದ್ಧಿಯನ್ನು ಮಾಡಿಕೊಳ್ಳಲು ಕುಳಿತುಕೊಳ್ತಾರೆ. ಸೊ ಗುಡಿ ಪೂಜಾರಿ ಸಿದ್ಧಿಯನ್ನು ಮಾಡ್ಕೋತಾ ಇವ್ರಿಗೆ ಗೊತ್ತಾಗಿರೋದು, ನಾನು ಮಾಡ್ಕೋತಾ ಇರೋದು ಢೇಡ್ ಫೂಟಿಯಾ ಅನ್ನೋ ಎಂಟಿಟಿಯನ್ನು ಅಂತ, ಅಂದರೆ ಸಿದ್ಧಿಯನ್ನು. ಆ್ಯಂಡ್ ಈ ಒಂದು ಮಂತ್ರವಾದಿಗೆ ಗೊತ್ತಾಗುವುದು, ನಾನು ಹನುಮಾನ್ ಬಜರಂಗ್ ಬಲಿಯ ಸಿದ್ಧಿಯನ್ನು ಮಾಡ್ಕೋತಾ ಇದ್ದೀನಿ ಅಂತ. ಸೊ ಈ ಥರ ಇಬ್ಬರದು ಚೇಂಜಸ್ ಆಗಿದೆ. ಸಿದ್ಧಿ ಏನೋ ಆಗುತ್ತದೆ, ಇವಾಗ ಮಂತ್ರವಾದಿ ಬಂದಿಲ್ಲ, ಈತ ಕಡೆ ಇವರು ಸಿದ್ಧಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು, ಈ ಒಂದು ಗುಡಿ ಪೂಜಾರಿಯವರು. ಆ್ಯಂಡ್ ಇವರ ಜೊತೆನೇ ಒಬ್ಬ ಶಿಷ್ಯ ಇರ್ತಾನೆ, ಯಾರು, ಈ ಗುಡಿ ಪೂಜಾರಿ ಜೊತೆ. ಸೊ ಹೀಗಿರಬೇಕಾದ್ರೆ ಏನಾಗುತ್ತದೆ ಅಂದರೆ, ಆ ಒಂದು ಎಂಟಿಟಿ ಇದೆಯಲ್ಲ ಇವಾಗ ಈ ಢೇಡ್ ಫೂಟಿಯ, ಅದು ಇವರಿಗೆ ಕೆಲಸ ಕೇಳುತ್ತದೆ. ಕೆಲಸ ಕೊಡಿ ನನಗೆ, ನಾನು ಕೆಲಸ ಮಾಡಬೇಕು ಅಂತ. ಸೊ ಇವರು ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಇದರ ಕಡೆನೇ ಮಾಡಿಸ್ತಾರೆ. ಆ್ಯಂಡ್ ಆಮೇಲೆ ನಂತರ ಇದರದ್ದು ಏನಿರ್ತಲ್ಲ, ಈ ಕೆಲಸ ಮುಗಿದ ಮೇಲೆ ಈ ಒಂದು ತೋಟ ಇರುತ್ತೆ ನೋಡಿ, ತೆಂಗಿನ ತೋಟ, ಎಲ್ಲ ತೆಂಗಿನ ತೋಟದಲ್ಲಿ ಇರ್ತಕ್ಕಂಥ ತೆಂಗಿನಕಾಯಿಗಳನ್ನು ತೆಗೆಯೋಕೆ ಹೇಳ್ತಾರೆ. ಅದು ಒಂದೇ ಸ್ಪಾಟ್ನಲ್ಲಿ, ಅದು ಒಂದೇ ಕ್ಷಣದಲ್ಲಿ ಚಿಟಿಕೆ ಹೊಡೆಯೋದ್ರಲ್ಲಿ ಅದು ತೆಗೆದು ಬಿಡುತ್ತದೆ ಎಲ್ಲ. ಸೊ ಈ ಥರದ ಒಂದು ಕೆಲಸಗಳನ್ನು ಪಟ್ 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 ಅಂತ ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತದೆ, ಎಲ್ಲ ಮಾಡಿ ಮುಗಿಸುತ್ತದೆ. ಆ್ಯಂಡ್ ಒಂದು ದಿನ ಆ ಒಂದು ಘೋಸ್ಟ್ ಎಂಟಿಟಿ ಅನ್ನುತ್ತದೆ, ನೋಡು ಗುಡಿ ಪೂಜಾರಿ, ನಾನು ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ, ನನಗೆ ಮುಕ್ತಿ ಮಾಡು ಇಲ್ಲ ಕೆಲಸ ಕೊಡು, ನನಗೆ ಮುಕ್ತಿ ಮಾಡು ಇಲ್ಲ ಕೆಲಸ ಕೊಡು ಅಂತ ಹೇಳುತ್ತದೆ. ಆ್ಯಂಡ್ ಇಲ್ಲ ಅಂದರೆ ನಾನು ನಿನ್ನನ್ನು ಸಾಯಿಸ್ತೀನಿ, ನನಗೆ ಕೆಲಸ ಕೊಡು ಅಂತಾನೆ ಇದೇ ಥರ ಹೇಳುತ್ತದೆ. ನಾನು ಸಾಯಿಸ್ತೀನಿ, ನನಗೆ ಮುಕ್ತಿ ಕೊಡು ಇಲ್ಲ ಕೆಲಸ ಕೊಡು ಅಂತ ಅಂದಾಗ ಇವ್ರಿಗೆ ಒಳ್ಳೆ ತಲೆಬೇನೆ ಸ್ಟಾರ್ಟ್ ಆಗುತ್ತದೆ. ಅಯ್ಯೋ, ಇದನ್ನೇನೋ ಸಿದ್ಧಿ ಮಾಡ್ಕೊಂಡ್ಬಿಟ್ಟೆ, ಇವಾಗ ಏನು ಮಾಡೋದು? ಮಂತ್ರವಾದಿ ನೋಡಿದರೆ ಬಂದೇ ಇಲ್ಲ, ಅಲ್ಲಿವರೆಗಾದರೂ ನಾನು ಇವನನ್ನು ಇಡಬೇಕಲ್ಲ ಅಂತ ಅವ್ರು ಥಿಂಕ್ ಮಾಡ್ತಾರೆ. ಅಂದರೆ ಅವ್ರದ್ದು ಮೆಂಟಾಲಿಟಿ ಏನಂದರೆ, ಇವಾಗ ಏನೋ ಸಿದ್ಧಿ ಏನೋ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇವಾಗ ವಿನ್ನಿಂಗ್ ಯಾರಂತ ಗೊತ್ತಾಗಬೇಕಲ್ಲ. ಸೊ ಅವರು ಮಂತ್ರವಾದಿ ಬರೋ ಮಟ್ಟ ಈ ಗುಡಿ ಪೂಜಾರಿಯವರು ಅದನ್ನು ತಮ್ಮ ಹತ್ರನೇ ಇಟ್ಕೋಬೇಕು, ಒಂದು ಮಗುವಿನ ರೂಪದಲ್ಲಿ. ಸೊ ಇದು ನೋಡಿದರೆ ಈ ಥರ ಧಮಕಿ ಹಾಕ್ತಾ ಇದೆ ಈ ಒಂದು ಘೋಸ್ಟ್ ಎಂಟಿಟಿ.
ಏನು ಮಾಡೋದು, ಒಳ್ಳೆ ತಾಪತ್ರೆ ಆಯ್ತಂತ ಇವರು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ಇವ್ರ ಶಿಷ್ಯ ಬಂದು ಕೇಳ್ತಾನೆ, ಏನು ಗುರುಗಳೇ ಈ ಥರ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಅಂದಾಗ, ನೋಡು ಮಾರ್ರೆ, ಇದನ್ನು ಸಿದ್ಧಿ ಮಾಡ್ಕೊಳ್ಳೋ ಅಷ್ಟಿಗೆ ಒಂದು ಘಟನೆ ಆದರೆ ಇವಾಗ ಸಿದ್ಧಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಈ ಥರ ಇದು ನನಗೆ ಧಮಕಿ ಹಾಕ್ತಾ ಇದೆ, ಏನು ಮಾಡೋದು, ಬಿಟ್ಬಿಡು ಅಂತ ಇದೆ, ಇಲ್ಲ ಅಂದರೆ ಏನಾದರೂ ಕೆಲಸ ಕೊಡು ಅನ್ನುತ್ತೆ. ಬಡ್ಡಿ ಮಗನ್ ಎಲ್ಲ ಕೆಲಸ ಕೊಟ್ಟರು ಪಟ್ 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 ಅಂತ ಮಾಡಿಬಿಡ್ತಾ ಇದೆ, ಊರಿನವ್ರು ಎಲ್ಲ ಕೆಲಸನೂ ನಾನು ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ, ಇವಾಗ ಏನು ಮಾಡೋದು ಅಂತ ಅಂದಾಗ ಆ ಒಂದು ಏನಿರ್ತಾನಲ್ಲ ಶಿಷ್ಯ, ಅವನಂತಾನೆ, ಗುರುಗಳೇ ಡೋಂಟ್ ವರಿ, ಒಂದು ದೊಡ್ಡ ಬಾಂಬು ತಗೊಳ್ಳಿ, ಆ ಬಾಂಬುವನ್ನು ಈ ಒಂದು ನೆಲದಲ್ಲಿ ಹೂತು ಹಾಕಿ, ಸ್ವಲ್ಪ ಇಷ್ಟಿಷ್ಟು ಭಾಗ ಅಂದರೆ ಈ ಒಂದು ಎಲೆಕ್ಟ್ರಿಕ್ ಕಂಬಗಳನ್ನು ಹೇಗೆ ಹೂತು ಹಾಕಿರ್ತಾರೆ ನೋಡಿ, ಮೇಲೆ ವಯರೆಲ್ಲ ಹೋಗೋಕ್ಕೆ ಉದ್ದಗೆ ಕಂಬ, ಆ ಥರ ಒಂದು ದೊಡ್ಡ ಬಾಂಬು ತಗೊಂಡು ಹೂತು ಹಾಕಿ, ಆ್ಯಂಡ್ ಆ ಬಾಂಬು ಮೇಲೆ ಇದು ಕೆಳಗೆ ಮೇಲೆ ಮಾಡಬೇಕು, ಕೆಳಗಿಂದ ಮೇಲೆ ಹತ್ತಬೇಕು, ಮೇಲಿಂದ ಕೆಳಗೆ ಇಳಬೇಕು ಅಂತ, ಅದಕ್ಕೆ ಈ ಕೆಲಸ ಕೊಡಿ ಅಂತ ಹೇಳ್ತಾರೆ. ಅಂದಾಗ ಒಳ್ಳೆ ಐಡಿಯಾ ಇದೆ ಅಂತ ಗುಡಿ ಪೂಜಾರಿಯವರು ಹೋಗಿ ಅದಕ್ಕೆ ಹೇಳ್ತಾರೆ, ನೋಡು ಡೇಡ್ ಫುಟಿಯ, ನಾನು ನಿನಗೆ ಒಂದು ಕೆಲಸ ಕೊಡ್ತಾ ಇದ್ದೀನಿ, ಅಲ್ಲಿ ಒಂದು ಬಾಂಬು ಇದೆಯಲ್ಲ, ದೊಡ್ಡ ಬಾಂಬು, ಅದನ್ನು ತೊಗೊಂಡು ಬಾ ಅಂತಾರೆ. ಅದ್ರ ಕೈಲೇನೆ ಮಾಡಿಸ್ತಾ ಇದ್ದಾರೆ ಗೈಸ್ ಈ ಎಲ್ಲ ಕೆಲಸವನ್ನು ಇವರು. ಸೊ ಅದು ಬಾಂಬು ತಂದು ನೆಡುತ್ತದೆ, ಉದ್ದಗೆ ನೆಟ್ಟಿದೆ, ಆ್ಯಂಡ್ ಇವ್ರಂತಾರೆ, ನೋಡು ನಿನ್ನ ಕೆಲಸ ಇಲ್ಲಾಂದರೆ ಈ ಒಂದು ಕೆಳಗಿನಿಂದ ಮೇಲೆ ಹತ್ತುದು, ಮೇಲಿನಿಂದ ಕೆಳಗೆ ಇಳುವುದು, ಮೇಲೆ ಹತ್ತುವುದು, ಕೆಳಗೆ ಇಳುವುದು, ಇದೇ ನಿನ್ನ ಕೆಲಸ, ನಾನು ಎಲ್ಲಿವರೆಗೂ ಸ್ಟಾಪ್ ಅಂತ ಅನ್ನುವುದಿಲ್ಲವೋ ಅಲ್ಲಿವರೆಗೂ ನೀನು ಇದೇ ಥರ ಮಾಡ್ತಾ ಇರಬೇಕು ಅಂತ ಅಂದಾಗ, ಅದು ಹತ್ತೋದು ಇಳಿಯೋದು, ಹತ್ತೋದು ಇಳಿಯೋದು, ಹತ್ತೋದು ಇಳಿಯೋದು, ಇದೇ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತದೆ. ಈತ ಕಡೆ ಇವರು ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಹೀಗೆ ರಿಲ್ಯಾಕ್ಸ್ ಆಗಿ ಇವರು ಒಂದು ದಿನ ಊರ ಹೊರಗಡೆ ಕೆಲಸದ ನಿಮಿತ್ತ ಹೋಗಿರ್ತಾರೆ. ಆ್ಯಂಡ್ ತಮ್ಮ ಒಂದು ಕೆಲಸ ಮುಗಿಸ್ಕೊಂಡು ಬಂದು ರಿಟರ್ನ್ ಬರ್ತಿರ್ಬೇಕಾದ್ರೆ ಮಾರ್ಗ ಬದ್ದೇನೆ ಒಬ್ಬ ಪಕ್ಕದ ಮನುಷ್ಯ, ಅಂದರೆ ಪಕ್ಕದ ಮನೆಯ ಮನುಷ್ಯ ಓಡ್ಕೊಂತ ಬರ್ತಾನೆ. ಬಂದು ಈ ಪೂಜಾರಿಗೆ ಹೇಳ್ತಾನೆ, ಭಟ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪುಟ್ಟ ಬಾಲಕ ನದಿಯಲ್ಲಿ ಜಿಗ್ದಾಡ್ತಾ ಇದ್ದಾನೆ, ಏನೇನೋ ಮಾಡ್ತಾ ಇದ್ದಾನೆ, ದೊಡ್ಡ 20-30 ಫುಟ್ ಜಂಪಿಂಗ್ ಎಲ್ಲ ಮಾಡ್ತಾ ಇದ್ದಾನೆ ನದಿಯಲ್ಲಿ, ಏನಾದ್ರೂ ಅನಾಹುತ ಆಗೋಕಿನ ಮೊದಲು ಬನ್ನಿ, ನಿಮ್ಮ ಮಗುವನ್ನ ಕಾಪಾಡಿಕೊಳ್ಳಿ ಅಂತಾರೆ. ಈತ ಕಡೆ ಭಟ್ರಿಗೆ ಅನ್ಸುತ್ತದೆ, ಅಯ್ಯೋ ಅದು ಮಗು ಅಲ್ಲಪ್ಪ, ಮಗು ರೂಪದಲ್ಲಿರೋ ದೆವ್ವ ಅಂತ ಇವರು ಮನಸ್ಸಿನಲ್ಲಿ ಅನ್ಕೋತಾರೆ. ಆ್ಯಂಡ್ ಸಮಾಧಾನ ಆಗುವಷ್ಟರಲ್ಲೇ ಇವ್ರ ತಲೆಯಲ್ಲಿ ಮತ್ತೊಂದು ಕ್ವಶನ್ ನೋಡೋಕೆ ಸ್ಟಾರ್ಟ್ ಆಗುತ್ತದೆ, ಅಯ್ಯಯ್ಯೋ ಇದರ ಕೈಗೆ ಅದರ ಕೂದಲುಗಳು ಸಿಕ್ಕಿದವೆ ಅನ್ಸುತ್ತದೆ, ಅದಕ್ಕೆ ಇದು ಈ ತರ ಹಾರಾಡ್ತಾ ಇದೆ, ಮುಂದೆ ನನ್ನ ಕತೆ ಏನು ಅಂತ ಇವರು ಆ ಒಂದು ನದಿಯ ಹತ್ರ ಹೋಗ್ತಾರೆ. ಹೋಗಿ ನೋಡಿದ್ರೆ ನಿಜವಾಗ್ಲೂ ಆ ಒಂದು ಮಗು ಜಿಗದಾಡ್ತಾ ಇರುತ್ತದೆ, 1.5 ಫುಟಿಯ ಕೆಳಗಿಂದ ಮೇಲೆ. ಊರಿನವರಿಗೆಲ್ಲ ಒಂಥರ ಗಾಬರಿ, ಏನಿದು ಇಷ್ಟು ಪುಟ್ಟ ಬಾಲಕ ಈ ತರ ಎಲ್ಲ ಮಾಡ್ತಾ ಇದೆಯಲ್ಲ ಅಂತ. ಬಟ್ ಇವ್ರಿಗೆ ಏನಿಲ್ಲ, ಇದೊಂದು ನಾರ್ಮಲ್ ಕೆಲಸನೇ, ಅದ್ರ ಪಾಡಿಗೆ ಅದು ಮಾಡ್ತಾ ಇದೆ ಅಂತ. ಬಟ್ ಈಗವಾಗ ಏನ್ ಮಾಡೋದು, ಇದನ್ನ ಹೇಗೆ ಮತ್ತೆ ಕ್ಯಾಚ್ ಹಾಕೊಳ್ಳೋದು, ಇದನ್ನ ಹೇಗೆ ವಶಪಡಿಸಿಕೊಳ್ಳೋದು ಅಂತ ಇವರು ಥಿಂಕ್ ಮಾಡ್ತಾರೆ. ಥಿಂಕ್ ಮಾಡಿ ಅದಕ್ಕೆ ನಿಲ್ಲಿಸಲು ಹೇಳ್ತಾರೆ, 1.5 ಫುಟಿಯಾಗೆ ಕರೀತಾರೆ. ಆ್ಯಂಡ್ ಅದು ಜಂಪ್ ಮಾಡ್ತಾ ಫುಲ್ ಖುಷಿಯಾಗಿ ಬರುತ್ತದೆ. ಆ್ಯಂಡ್ ಬಂದ್ ಅನ್ನುತ್ತದೆ, ಹೇ ಭಟ್ಟ ನೋಡು, ಕೂದಲುಗಳು ನನಗೆ ಸಿಕ್ಕಿವೆ, ಆ್ಯಂಡ್ ನಾನು ನುಂಗ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಹೊಟ್ಟೆಯಲ್ಲಿದೆ, ಇವಾಗ ನೀನು ಏನು ಮಾಡಿದ್ರು ತೆಗಿಯೋಕ್ ಆಗೋದಿಲ್ಲ. ಸೊ ನೀನು ಇಲ್ಲಿಂದ ಹೋಗು, ನಿನಗೆ ನಾನು ಹೀಗೆ ಬಿಡ್ತಾ ಇದ್ದೀನಿ, ನೀನು ದೇವರ ಭಕ್ತಿ ಪೂಜೆಗಳನ್ನೆಲ್ಲ ಮಾಡಿದೀಯಾ, ಸೊ ನಿನಗೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದರೆ ನೋಡು, ನೀನೇನಾದರೂ ಕಮಕ್ ಕಿಮಕ್ ಅಂದು ಬೇರೆ ಆಟ ಆಡಿದರೆ, ನನ್ನನ್ನು ವಶಪಡಿಸ್ಕೊಳ್ಳೋಕೆ ಟ್ರೈ ಮಾಡಿದರೆ ನಿನ್ನನ್ನು ಇಲ್ಲೇ ಫಿನಿಶ್ ಮಾಡ್ತೇನೆ ಅಂತ ಅದು ಹೇಳುತ್ತದೆ. ಬಟ್ ಇವ್ರಿಗೇನಂದರೆ ಏನೋ ಒಂದು ಕಾನ್ಫಿಡೆನ್ಸ್ ಮಾಡ್ಕೋಬಹುದು, ನಾನು ಮತ್ತೆ ಇದನ್ನು ಸಿದ್ಧಿ ಅಂತ ಇವರು ತನ್ನ ಮಂತ್ರಗಳನ್ನು ಓದಲು ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಇವರು ಮಂತ್ರ ಓದ್ತಾರೆ, ಅದು ಹೇಳುತ್ತೆ ಬೇಡ ನನಗೆ ಬಿಟ್ಬಿಡು ಅಂತ ಇವರು ಕೇಳೋದಿಲ್ಲ. ಯಾಕಂದ್ರೆ ಮುಂದಿನ ವಿಧಾನ ಏನಿರುತ್ತದಲ್ಲ, ಮುಂದಿನ ಅರ್ಧ ವಿಧಾನ ಅದು ಮಂತ್ರವಾದಿ ಹತ್ರನೇ ಇದೆ, ಇವ್ರ ಹತ್ರ ಇಲ್ಲ ಅದು. ಸೊ ಇವರು ಏನೋ ಟ್ರೈ ಮಾಡ್ತಾರೆ, ಹಾಗೆ ಹೀಗೆ ಅಂತ, ಎಮರ್ಜೆನ್ಸಿಯಲ್ಲಿ ಹ್ಯಾಕ್ ಟ್ರೈ ಮಾಡ್ತೀವಿ ನೋಡಿ ಆ ಥರ. ಆವಾಗ ಆ ಒಂದು ಘೋಸ್ಟ್ ಎಂಟಿಟಿ ಇವರನ್ನ ಮುಗಿಸ್ಬಿಡುತ್ತದೆ, ಖಲಾಸ್, ಇವ್ರ ಕತೆ ಇಲ್ಲಿಗೆ ಮುಗೀತು. ಆ್ಯಂಡ್ ಇತ್ತ ಕಡೆ ಈ ಒಂದು ಶಿಷ್ಯ ಇರ್ತಾನಲ್ಲ, ಅವನಂತಾನೆ ಮಂತ್ರವಾದಿ ಯಾಕೆ ಬರ್ತಾ ಇಲ್ಲ ಅಂತ ಈ ಒಂದು ಶಿಷ್ಯ ಹುಡುಕಲು ಸ್ಟಾರ್ಟ್ ಮಾಡ್ತಾನೆ. ಹುಡುಕ್ತಾನೆ ಕಾಡು ಮೇಡು ಎಲ್ಲ ಸುತ್ತಾಡಿ ನೋಡಿದರೆ ಇವನು ಒಂದು ಗುಡಿಯನ್ನು ಮಾಡಿಕೊಂಡು, ಬಜರಂಗ್ ಬಲಿಯ ಗುಡಿಯನ್ನು ಮಾಡಿಕೊಂಡು
ಮಂತ್ರಗಳನ್ನು ಓದ್ತಿರ್ಬೇಕಾದ್ರೆ ಏನೋ ಕ್ಲಾಶಸ್ ಆಗುತ್ತೆ ಈ ಒಂದು ಬ್ಯಾಡ್ ಸ್ಪಿರಿಟ್ಗೂ ಮತ್ತು ಈ ಒಂದು ಬಜರಂಗಬಲಿ ದೇವರ ಸ್ಪಿರಿಟ್ಗೂ. ಅಂದರೆ ಆಲ್ರೆಡಿ ಇವನ ಹತ್ರ ಹಲವಾರು ಥರದ ಸಿದ್ಧಿಗಳಿರ್ತವೆ. ಮಂತ್ರವಾದಿ ಹತ್ರ ಕರ್ಣಪಿಶಾಚಿನಿ ಇರಬಹುದು, ಬಾಯಂಗಿ, ಮತ್ತು ಇನ್ನೂ ಹಲವಾರು ಥರದ ಸಿದ್ಧಿಗಳಿರ್ತವೆ. ಆ ಎಲ್ಲ ಸಿದ್ಧಿಗಳು ಇವನಿಗೆ ಅಡ್ಡಿ ಮಾಡ್ತಾ ಇರ್ತವೆ ಇವನ್ ಮಂತ್ರಗಳನ್ನು ಓದ್ತಾ ಇರ್ಬೇಕಾದ್ರೆ, ದೇವರ ಮಂತ್ರಗಳನ್ನು. ನೋಡಿ, ಇವಾಗ ದೇವರ ಮಂತ್ರ ಓದ್ತಾ ಇದ್ದೀವಿ ಅಂದರೆ ಅಲ್ಲಿ ದೆವ್ವಗಳಿಗೆ ಪ್ಲೇಸ್ ಇಲ್ಲ. ಎಲ್ಲಿ ದೆವ್ವಗಳಿರ್ತಾವೋ ಅಲ್ಲಿ ದೇವರಿಗೆ ಪ್ಲೇಸ್ ಇಲ್ಲ. ದೇವರಿಗೆ ಪ್ಲೇಸ್ ಇಲ್ಲ ಅನ್ನೋಕೇನು, ದೇವರು ಅವರನ್ನು ನಾಶ ಮಾಡೋದು ಅಷ್ಟೇ. ಸೊ ಹೀಗಾಗಿ ಎರಡು ಕ್ಲಾಶ್ ಆಗಿ ಇಲ್ಲಿ ಮಂತ್ರವಾದಿನೂ ಮಠ್ಯಾಶ್. ಈ ಥರ ಆಗುತ್ತೆ ಈ ಒಂದು ದೇಡ್ ಫೂಟಿಯ ಕಹಾನಿ. ಸೊ ಗೈಸ್, ಈ ಥರದ ಒಂದು ಎಂಟಿಟಿಗಳು ನಮ್ಮ ಮಧ್ಯೆ ಇರ್ತವೆ, ಬಟ್ ನಮಗೆ ಗೊತ್ತಿರೋದಿಲ್ಲ. ನಮ್ಮ ಅಕ್ಕಪಕ್ಕದ ಮನೆಯವರು ತುಂಬ ಸಾಧು ಸಂತರಂತೆ ಕಾಣ್ತಿರ್ತಾರೆ ನಮಗೆ ಕೆಲವೊಂದು ಟೈಮ್, ಬಟ್ ಅವರು ತಮ್ಮ ಮನೆಯಲ್ಲಿ ಯಾವ್ಯಾವ ರೀತಿಯ ಗೊಂಬೆ ಸಿದ್ಧಿಗಳನ್ನು ಮಾಡ್ಕೊಂಡಿರ್ತಾರೆ ಏನು ಅಂತ ನಮಗೆ ಒಂದು ಗೊತ್ತಿರೋದಿಲ್ಲ. ಸೊ ಅಷ್ಟು ಪವರ್ಫುಲ್ ಎಂಟಿಟಿ ಇದಾಗಿದೆ ಗೈಸ್. ಹೇಗಿತ್ತು ಗೈಸ್ ಸ್ಟೋರಿ? ಈ ದೇಡ್ ಫುಟಿಯ ಬಗ್ಗೆ ನೀವೇನಾದರೂ ಕೇಳಿದರೆ ಮೋಸ್ಟ್ಲಿ ಕೊಂಕಣ್ ಕರಾವಳಿ ಭಾಗದ ಪ್ರದೇಶದವರು, ಈ ಮಂಗಳೂರು ಸೈಡಿನವರು ಕೇಳಿಸ್ಕೊಂಡಿದ್ದೀರಿ ಅಂತ ಅನ್ಸ್ಕೊತೀನಿ. ಯಾಕಂದರೆ ಇದು ಹೊಡೆಯಲು ಸಹ ಬರುತ್ತದೆ ಅಂತೆ. ಯಾರಿಗಾದರೂ ನಾವು ಮಾಡಬೇಕಪ್ಪ ಇವತ್ತು ಮಟಾಶ್ ಮಾಡಬೇಕಂದ್ರೂ ಇದನ್ನು ಯೂಸ್ ತಗೋತಾರಂತೆ. ಅದು ಹೋಗಿ ಮಾಡುತ್ತಂತೆ ಗೈಸ್ ಕೆಲಸನ. ನಮ್ಗೆ ಯಾವ ಥರ ಬೇಕು ಆ ಥರ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳನ್ನು ಮುಗಿಸಲು ಇದೇ ಥರದ ಒಂದು ಟ್ರಿಕ್ ಯೂಸ್ ಮಾಡ್ತಾರಂತೆ. ಅಂದರೆ ಅದು ಗೊಂದಲಮಯ ಮಾಡಿಬಿಡ್ತದೆ, ಸಿಚುವೇಶನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತಂತೆ, ಟೈಮಿಂಗ್ಸ್ ಎಲ್ಲ ಹಿಂದ್ಗಡೆ ಮುಂದ್ಗಡೆ ಮಾಡುತ್ತಂತೆ, ಮಾಡಿ ಅದು ಒಂದು ಟೈಮ್ಗೆ ತಂದು ನಿಲ್ಲಿಸುತ್ತದೆ. ಅದಕ್ಕೇನು ಬೇಕಲ್ಲ, ಫೇವರೇಬಲ್ ಪರ್ಸನ್, ಎದುರುಗಡೆ ಪರ್ಸನ್ ಬಂದು ಏನು ಮುಗಿಸ್ಬೇಕಂತ ಅಂದ್ಕೊಂಡಿರ್ತಾನಲ್ಲ ಅವನಿಗೆ ಅದು ಟೈಮ್ ತಂದು ಕೊಡುತ್ತದೆ ಅಂತೆ. ಸೊ ಈ ಥರ ಒಂದು ಎಂಟಿಟಿಯ ಕೆಲಸ ಆಗಿದೆ. ಬಹಳ ಡಿಮ್ಯಾಂಡಿಂಗ್ ಇದೆ ಅಂತೆ ಗೈಸ್, ಆ್ಯಂಡ್ ಚಾಲ್ತಿಯಲ್ಲೂ ಇದೆ ಅಂತೆ. ದೊಡ್ಡ ದೊಡ್ಡ ಶ್ರೀಮಂತರು, ಕೋಟ್ಯಾಧೀಶ್ವರು ಇದನ್ನು ಸಿದ್ಧಿ ಮಾಡ್ಕೋತಾರಂತೆ. ನಿಮಗೇನಾದರೂ ಇದ್ರ ಬಗ್ಗೆ ಕೇಳಿಸಿದ್ರೆ ಅಥವಾ ನಿಮಗೇನಾದರೂ ಗೊತ್ತಿದ್ರೆ ಈ ಒಂದು ಕಾಮೆಂಟ್ನಲ್ಲಿ ಹೇಳಿ ಗೈಸ್. ಆ್ಯಂಡ್ ಈ ಸ್ಟೋರಿ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಗೈಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್.